ಒಗ್ಗೋ ಮಂಜಾಳ ಹೋಗ್ಲಿ ಮನಿ ಮುಂದ ಇಷ್ಟ್ಯಾಕ ಕತ್ತಿ ನಿಂತಾವ ಅಂತ ನಾ ಅಂತೀನಿ. ಮನಿ ಬಂದ ಮ್ಯಾಗ ಗೊತ್ತಾತ ಮನ್ಯಾಗ ಹಿರಿಯ ಕತ್ತಿ ಒದರಾಕತ್ತ ಅಂತ ಹೇಳಿ. ಅದಕ್ಕ ಆ ಸಣ್ಣ ಕತ್ತಿಗಳೆಲ್ಲ ಮನಿ ಮುಂದೆ ಬಂದು ನಿಂತಾವ. ರೀ ನಾ ಇದ್ದ ಹಕ್ಕಿಕತೆ ಹೇಳಿದೆ. ಅದೇನ ಅಂತಾರಲ್ಲ, ಇದ್ದಂಗ ಇದ್ದಿದ್ದಂಗ ಹೇಳಿದ್ರ ಎದಿಗ್ ಬಂದು ಜಾಡಿಸಿ ಒದ್ದಂಗ ಆತಂತಪ್ಪ. ಹಂಗತಿ ಆತು ಬಿಡು. ರೀ ಇದು ಯಾಕೆ ಆಚೆ ಐತ್ ನಿಮ್ದು? ಹೋಲ್ ಬಿಡ, ಹಂಗ ಮಸ್ಕೇರಿ ಮಾಡಿದ್ಯಾ? ಸಿಟಿಗೆ ಯಾಕೆ ಹೋಗ್ಬೇಡ. ಏನ ಇಟ್ಟು ಹಾಡ ಪಾಡ ಜೋರ್ದಾರ್ ಎಬ್ಸಿಯಲ್ಲ, ಏನ್ ಕತಿ? ರೀ ನಮ್ಮ ಮಗಳು ಸರು ಬರಕತ್ತಾಳ್ರಿ, ಅದಕ್ಕೆ ಖುಷಿ ಆಗ್ಬಿಟ್ಟಿನ್ ನೋಡು. ಮಗಳು ಬರ್ತಾಳ ಅನ್ನ ಜಡ್ಡು ಜಾಪತ್ರಿ ಎಲ್ಲ ಹೋಗ್ಬಿಡ್ತಲ್ಲ. ಅಯ್ಯ ನನ್ನ ಮಗಳು ಭಾಳ ದಿನಕ್ಕೆ ಬರಕತ್ತಾಳ್ರಿ. ಆಕೆ ಮುಂದೆ ಜೋತ್ ಮಾಡಿ ಹಾಕೊಂಡು ಕುಂದ್ರಾಕಾಗತ್ತಾನೆ ಹೇಳ್ರಿ ನೋಡುನು. ರೀ ನಾನು ಸೀರೆ ತೂತು ಬಿದ್ದಾವ, ಅದಕ್ಕೆ ಒಂದೆರಡು ಸೀರೆ ಕೊಡಿಸ್ರಲ್ಲ. ರೊಕ್ಕ ಎಲ್ಲಿದಾವ? ಹಂಗ ಸೀರೆ ಕೊಡ್ಸಂದ್ರೆ ಅಲ್ಲ ತವ್ರ ಮನೆಗೆ ಹೋಗಿರ್ತಿಯಲ್ಲ, ತೊಗೊಂಬರ್ಬೇಕಪ್ಪ. ಮದುವೆ ಆದಾಗಿಂದನೂ ತವ್ರ ಮನೆ ಸೀರೆ ನೋಡಕತ್ತೀನಿ. ಒಂದು ದಿನಾನು ಆ ಗಂಡ ಕಡಿಸಿ ಸೀರೆ ಉಟ್ಟೇ ಇಲ್ಲ ನಾನು. ಇನ್ನು ಎಷ್ಟು ವರ್ಷ ಹೇಳ್ರಿ ನಮ್ಮವ್ಗ ಸೀರೆ ತಂದು ಕೊಡು ಸೀರೆ ತಂದು ಕೊಡು ಅಂತೇಳಿ. ನನಗೂ ಅಸಹ್ಯ ಆಗತ್ರಿ. ಹಂಗೆ ಆಗಂಗಿಲ್ಲ, ಒಂದೆರಡು ಸೀರೆ ತಂದು ಕೊಡ್ರಿ ನನಗೆ. ಆಗಂಗಿಲ್ಲ. ಅಲ್ಲೇ ನಿಮ್ಮವ್ಗ ಹೇಳ ತಗೊಂಬಾ ಅಂತೇಳಿ. ಇಲ್ಲೇ ಮಗನ ಬಾ ಇಲ್ಲಿ. ಏನಿಪ್ಪ ಲೇ, ನಿನ್ನ ನಾಚಿಕೆರ ಬರ್ತೈತಿಲ್ಲ? ಲಗ್ನ ಆಗಿ ಎಡ್ ಕುಂತ್ಕೊಂಡು ಹೆಂತಿಗೆ ಎರಡು ಸೀರೆ ಕೊಡ್ಸೋಕಾಗಿಲ್ಲ ಅನ್ಲಿ. ನಿಮ್ಮ ಮೌನ ಮನೆಯಾಗಿಂದ ತಗೊಂಬಾ ಅಂತೈತಿ. ನಾಚಿಕೆ ಬರಂಗಿಲ್ಲ ಅನ್ಲಿ. ನನ್ನ ಮಗ ಆಗಿದ್ದಕ್ಕೂ ಸಾರ್ಥಕಲ್ಲ ನೋಡ್ಲಿ. ನಾ ಎಂದೂ ನಿಮ್ಮ ಮಗು ಹಿಂಗತಿ ಹೇಳಿಲ್ಲ. ಅದ್ರಾಗೇನು ದೊಡ್ಡ ತಪ್ಪೈತಿ? ಇವ್ರ ಮನೆಯಾಗ ಏನು ಗಾಂಗ್ ವರದಕ್ಷಿಣೆ ಕೊಟ್ಟಾರ. ನನ್ನ ಮಗ ಬರೋಬ್ಬರಿನೇ ಹೇಳ 6 ತಿಂಗಳಿಗೊಮ್ಮೆ 2 ಸೀರೆ ಹಿಡಿತಾಳ. ಅವ್ರ ತವ್ರ ಮನೆಯವ್ರ ಏನು ಕೊಟ್ಟಾವು? ತೀರ ಒಂದು 600 ರೂಪಾಯಿ ಸೀರೆ ತರಕಾಗಿಲ್ಲ ನಾವು. ತರ್ತಾರ ಬಿಡ್ರಿ, ನೀವು ಸುಮ್ಮನಿರ್ಲಿ. ಇದ ಚಾಯಿ ಕಟ್ತಾನ. ನಮ್ಮ ಸೊಸಿ ನಮ್ಮ ಮನೆ ಒಡಿಬೇಕು. ಆಕಿ ಬೇಕು ಬೇಡಿಕೆನ ಈಡೇರಿಸ್ಬೇಕಾದವ್ರು ನಾವು. ಬಿಟ್ರೆ ಎಲ್ಲಾನು ಮಾಡಂತಾರ, ಸುಮ್ಮನೆ ಕುಂಡ್ರಿ ನೀವು. ಸೀರೆ ನನ್ನ ನೆನಪಾತ. ನಡ್ರಿ ಇವತ್ತ ಸೀರೆ ತಗೊಂಬರೋಣ ಹೋಗಿ. ಯಾಕಂದ್ರೆ ನಮ್ಮ ಸರು ಬರ್ತಾಳ, ಭಾಳ ದಿನಕ್ಕೆ ಬರಕತ್ತಾಳ. ಆಕೆಗೆ ಚಲೋ ಸೀರೆ ತರಬೇಕು. ನಡ್ರಿ ಹೋಗಿ ತಗೊಂಬರೋಣ. ಜಡ್ ಬಂದತಿ. ಡಾಕ್ಟರ್ ಹೊರಗೆ ಅಡ್ಡಾಡಬಾರ್ದಂತೀಯಾರ. ನೀ ನೋಡಿದ್ರೆ 3 ಬಳ್ಳಿ ಇವತ್ತಿ ಪಟ್ಟ ತಗೊಂಡು ರೈಟ್ ಅಂತ ತಯಾರನಾಗ್ಬಿಟ್ಟಲ್ಲ. ಸುಮ್ಕುಂದರ. ನಿನ್ನ ಮಗಳು ಏನು ಹಬ್ಬಕ್ಕೆ ಬರಾಕತ್ತಿಲ್ಲ, ಹುಣ್ಣಿಮೆ ಬರಾಕತ್ತಿಲ್ಲ. ಜಡ್ ಬಂದ ತಾಯಿನ ನೋಡಕ್ ಬರಕತ್ತಾಳ, ಸುಮ್ಮಿರು. ಅಯ್ಯೋ ದೇವ್ರ, ಏನ್ ಹೇಳೋದಪ್ಪ. ಇರಾಕ್ ಒಬ್ಬೇಕು ಮಗಳು ಭಾಳ ದಿನಕ್ಕೆ ಬರಾಕತ್ತಾಳ, ಹಂಗ ಕಳ್ಸೋದನ ಈಕಿನ? ಹೋಗಿ ಸೀರೆ ತರ್ಬೇಕು. ನಡ್ರಿ ನಡ್ರಿ ಹೋಗಿ ತಗೊಂಬರೋಣ. ನನಗೇನು ಜಡ್ ಏನಿಲ್ಲ. ಮಗಳಿಗೆ ಮಾತ್ರ ನೀ ಸೀರೆ ತಂದು ಕೊಡ್ಬೇಕು, ಸೊಸಿಗೆ ಮಾತ್ರ ತರಬಾರ್ದನ? ಏನು ಹಬ್ಬಕ್ಕೆ ಹುಣ್ಣಿಮೆಗೆ ಬರಾಕತ್ತಾಳ ನಿನ್ನ ಮಗಳು? ಯಾಕ ಹೆಂಗಾದ್ರು ಈಗ ಮಗಳಿಗೆ ತಗೊಂಬಾ ಅಂತೀಯಲ್ಲ, ಅದ್ರಾಗ ಹಂಗಾರೆ 2 ಸೊಸಿಗೆ ತಂದು ಕೊಟ್ರಿ ಏನಾಗುತ್ತೆ? ಅಯ್ಯ ಸುಮ್ ಕುಂದ್ರಿ, ಸಸಿ ನೋಯಿಸ್ಕೊಂಬರಕ್ಕೆ ಹೋಗ್ಬೇಡ್ರಿ ನೀವು. ನೀ ಬಾಯಿ ಸುಮ್ ಕುಂದ್ರು. ನನಗೇನು ಮಾಡ್ಬೇಕಂತ ಗೊತ್ತೈತಿ. ಲೇ ಮಗನ, ನಿನ್ನ ಹೆಂಡತಿ ಕರ್ಕೊಂಡು ಹೋಗಿ ಆಕೆಗೆ 2 ಸೀರೆ ಕೊಡ್ಸೊಂಬಾ. ನಿನ್ನ ಹೆಂಡತಿಗೆ ಮತ್ತು 2 ಸೀರೆ ನಿಮ್ಮ ತಂಗಿ ತೊಗೊಂಬಾ. ಅಯ್ಯೋ ನಾ ಬದುಕಿರು ಕಲಿ. ಆಕಿನ ಕಳ್ಸೋದಾ ಹಿರೇತನ ಮಾಡಕ? ಸೀರೆ ತರಕ ಆಯ್ಕೆ ಹೋಗುದಾ? ಯಾಕ ಏನು ತಪ್ಪಾತು? ನಾಳೆ ನೀ ಗೋಯಿಂದ ಅಂದಿಂದ ಆಕಿನ ಮಾಡ್ಬೇಕು ಹೌದಿಲ್ಲ? ಇಮ್ನಿ ಕೆಲಸನ ಎಲ್ಲ ಹೊರಿ ಆಕಿನ ನೋಡ್ಕೋಬೇಕು ಹೌದಿಲ್ಲ? ಮುಂದೆ ನೀನಿಗೆ ಎಷ್ಟು ದಿನ ಆಕಿ ನೀನು ಎಲ್ಲಾನು ನಾನು ಮಾಡ್ತೀನಿ ಅಂದ್ರೆ ಮತ್ತೆ ಆಕಿ ಕರ್ಕೊಂಡು ಯಾವಾಗ? ಸುಮ್ ಕುಂದ್ರು ನೀನು. ನಿನ್ನ ಹೆಂಡತಿ ಒಳಗೆ ಕರ್ಕೊಂಡು ಹೋಗ್ಲಿ. ಕರ್ಕೊಂಡು ಹೋಗಿ ಒಂದು 2 ಸೀರೆ ತೊಗೊಂಬರೋಗು. ಅದು ಯಪ್ಪ ನನಗೆ ಪುರ್ಸೋತಿಲ್ಲ. ಅದ್ರ ಬೇರೆ ಇವತ್ತು ನಂದು ಹಾಲಿನ ಡೈರಿದ್ದು ಮೀಟಿಂಗ್ ಐತಿ. ಮೀಟಿಂಗಿಗೆ ಹೋಗ್ಬೇಕು. ಈಗಿನ ಕರ್ಕೊಂಡು ಯಾವಾಗ ಹೋಗ್ಲಿ ನಾನು? ಮಬ್ಬ ಕಟ್ಕೊಂಡಿರಿ ಹೆಂಟ್ಲಿ. ಆಕಿಗೆ ಆಸೆ ಆಕಾಂಕ್ಷೆಗಳು ಇರಂಗಿಲ್ಲ. ಏ 3 ಹೊತ್ತು ದಗದ ಅಂತಿ. ನಾ ಕರ್ಕೊಂಡು ಹೋಗ. ಅದು ಮೀಟಿಂಗ್ ಮಾತು ಮುಂದಿನ ತಿಂಗಳು ಬರ್ತಾಳ ಹೋಗಂತೆ. ಏನು ಆಗಂಗಿಲ್ಲ ಪಾಪ. ಅದು ಹುಡುಗಿ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ಕರ್ಕೊಂಡು ಅಡ್ಡಾಡ್ಬೇಕು ಹೆಂಡ್ತಿರ್ನ. ಮನ್ಯಾಗ ಏನ್ ಕಡಿಮೆ ಐತೆ? ಯಾಕೆ ಅದಕ್ಕೆ ಹೊರಗೆ ಹೋಗುದು? ಯಾಕ ಮತ್ತೆ ಅದಟ ರುಚಿ ಹಚ್ಚಬೇಕಂತ ಮಾಡ್ರಿ? ಸುಮ್ ಕುಂದ್ರಿ ನೀವು. ನೀ ಸುಮ್ ಕುದ್ರಲಿ, ನನಗೆ ಗೊತ್ತೈತಿ ಏನು ಮಾಡ್ಬೇಕಂತೆ. ನೋಡಪ್ಪ, ನಿಮ್ಮ ಅಪ್ಪ ತಲೆ ಮ್ಯಾಗ ಹೊತ್ಕೊಂಡು ಮೇರ್ಸಾಕತ್ತಾನ ಸೊಸಿನ. ನಾಳೆನ ಮುಪ್ಪಾವಸ್ಥೆ ಕಾಲಕ್ಕೆ ನೆಲಪೆಟ್ಲ ಆದಾಗ ಒಂದು ರೊಟ್ಟಿ ಹಾಕಂಗಿಲ್ಲ ಆಕಿನಂತ ಆಕಿನ ನೋಡಕಂತ್ರಿ. ಹೋಗು ನಿನ್ನ ಹೆಂಡ್ತಿ ಕರ್ಕೊಂಡು ಹೋಗು ಪ್ಯಾಟಿಗೆ. ಅದು ಯಪ್ಪ ಸರಿ ಆಯ್ತಾ? ಯಾಕಂದ್ರೆ ನನಗೂ ಅಲ್ಲಿ ಮೀಟಿಂಗ್ ಐತಿ. ಈಗ ನಾ ಅಲ್ಲಿ ಸೀರೆ ಅಂಗಡಿಯಾಗ ಬಿಡ್ತೀನಿ. ಆಕೆ ಯಾರು ತೊಗೊಂಬರ್ತಾಳ ಅಂತ ಒಳಗೆ ಬರೋ ಮುಂದೆ ಕರ್ಕೊಂಬರ್ತೀನಿ. ನಮ್ಗೆ ಅಲ್ಲಿ ಸೀರೆ ಆಡ್ಸೋದು ಬರ್ಸೋದು ಕುಂದ್ರು ಬಂದ್ರೆ ನಮ್ಗೆ ಆಗಂಗಿಲ್ಲ. ಕೂತವ ಹೋಗಿ ಬರೋಬ್ರವ. ನಿನ್ನ ಕೈ ರೊಕ್ಕ ಕೊಡ್ತಾನೆ. ನೀನು ಎಲ್ಲ ಸೀರೆ ತಗೋ. ನೀನು ಒಂದು 2 ತಗೋ. ಪಾಪ ಮತ್ತು ನಿಮ್ಮ ಅತ್ತಿಗೆ ಒಂದು ತಗೋ. ಮತ್ತು ಸತ್ಲ ಅಂದ್ರೆ ದೇವ್ ಗಿವ್ ಆದಿತ್ತು. ಆಕೆ ಒಂದು ಸೀರೆ ತಗೋ. ನಿಮ್ಮ ಅಚ್ಚಿಗೆ ಹೋಗಿ ಒಂದು ಸೀರೆ ತಗೋ. ಏನಾರು ಬೇಕಂತಂದ್ರೆ ತೊಗೊಂಡು ಬಾರ. ಹೇಳ್ತಾನ ಕೈಯಾಗ ಕೊಟ್ಟಾರ ಅಂತೇಳಿ ಚಲೋ ಸೀರೆ ನೀ ತಂದು ಸುಮಾರು ಸೀರೆ ನನ್ನ ಮಗಳಿಗೆ ತಂದಿ. ಚಲೋ ಸೀರೆ ತಗೊಂಬ ನನ್ನ ಮಗಳಿಗೆ. ಎತ್ತಿ ಎತ್ತಿ ಹೋಗಿ ಬರ್ತೀನಿ. ನೋಡ್ರಿ ಎಷ್ಟು ಸತ್ತೈತಿ ಆಕಿಗೆ. ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾ. ಇಲ್ಲೇ ಗುಂಡಕಲ್ ಕುಂತೀನಿ. ಯಾಕೆ ಇಲ್ಲಿ ಹೇಳಿದ್ರೆ ಏನಾಕಿತ್ತು? ಹೊರಗೆ ಹೋಗಿ ಹೇಳ್ಬೇಕನು? ಅದಕ್ಕೆ ಅತ್ತೆ ಅನ್ನೋದು ಥು ನಿನ್ನ ಅತ್ತಿ ಚಾಳಿ ಸುಮಾರು ಅಂತಾರಲ್ಲ. ಇದಕ್ಕೆ ನೋಡು ಏನು ಮಾಡಿದ್ರು ಅದಿನ ಅಂತಾರಲ್ಲ, ಮೊಸರನ್ನದಾಗೂ ಕಲ್ಲು ಹುಡುಕ್ತಾರಂತಾರಲ್ಲ, ಇಂತಾರ ನೋಡು. ವೈಭೋಗ ನಡಿಲಿ. ಕಮ್ಮನ್ ಸೀರೆ ತಲೆಕಂದ್ರೆ ಐತೆಕಿದು ಹುಚ್ಚಿದು. ವೈಭೋಗ ನಡಿಲಿ
ಕಮ್ಮನ್ ಸೀರೆ ತರ್ಲಿಕ್ಕಂದ್ರೆ ಐತಿಕಿದು ಹುಚ್ಚಿನ ಗತ್ತ ಬಡ್ದ ಕುಂದಿರ್ತಾನೆ. ನನ್ನ ಮಗಳು ಇನ್ನ ಬರ್ಲಿಲ್ಲಲ್ಲಿ ಅವ ಎಷ್ಟೊತ್ತಾತ. 2 ತಾಸು ಆತಕಿನ ಹುಚ್ಚಿ ಹೋಗಿ ಇನ್ನೂ ಬರಲಿಲ್ಲ. ನನ್ನ ಮಗಳಿಗೆ ಬಜ್ಜಿ ಮಾಡಿಟ್ಟೀನಿ, ಆಕೆ ಇಷ್ಟ ಅಂತೇಳಿ ಹಿಟ್ಟಿನ ವಡಿ ಮಾಡಿಟ್ಟೀನಿ, ಚಪಾತಿ ಮಾಡಿಟ್ಟೀನಿ. ನಾಟಕ ಮಾಡಿ ನಾ ಏನು ಭಾಳ ಮಾಡಿಲ್ಲ. ನನ್ನ ಮಗಳು ಬಗ್ಸಿದ್ದನ್ನು ನಾ ಮಾಡ್ಬೇಕು, ನಾಟಕ ಮಾಡಿ ತಿನ್ನಿಸ್ತೀನಿ. ಈ ಹುಚ್ಚಿಗೆ ಯಾಕೆ ಮಾಡಿ ಹಾಕ್ಬೇಕು ನಾನು? ಇನ್ನೂ ಬರೋವಳ ಅಲ್ಲಿ ನನ್ನ ಮಗಳು. ಯವ್ವ ಓಯ್ ನನ್ನ ಬಂಗಾರ ಸಾಯಿ ಬಂದೆ ಯವ್ವ, ಬಾ ತಡಿ ನೀರು ತರ್ತೀನಿ. ಬ್ಯಾಡವ್ವ, ಹೊರಗೆ ನೀರು ಇಟ್ಟಿದ್ರಲ್ಲ ಕಾಲ್ ಮೇಲೆ ಹಾಕೊಂಬಂದಿನಿ. ನೋಡಯ್ಯವ್ವ ಎಂತಾದು ಮಣಿ ಹೆಣ್ಮಗಳ ಮನೆಗೆ ಬಂದ್ರ ಒಂದು ಚರಿಗೆ ನೀರು ಕೊಡೋರ ಕತಿ ಇಲ್ಲ. ನೀ ಇದ್ದ ಹಿಂಗತಿ ಐತಿವ, ನೀ ಮುಂದಕ್ಕೆ ಹೋಗಿದ್ದು ಏನೈತಿ ನನ್ನ ಕತಿ ನೋಡು. ನಿನ್ನ ಸೊಸಿಗೆ ಒಂದು ಇಟ್ರೆ ಐತೆ ಜ್ಞಾನ, ಬಂದು ಇಟ್ಟೊತ್ತಾತ್ ನಿಂತು ಬಂದು ಹಣಿಕೆ ಹಾಕೊಳ್ಳು. ಆ ಡಿಂಗರ್ ಬಿಲ್ಲಿ ಮನೆಯಾಗ ಇಲ್ಲಿವ, ತಡಿ ನೀರು ತರ್ತೀನಿ. ಆಕೆ ಸೀರೆ ತರಕ್ಕೆ ಹೋಗ್ಯಾಳ ನಿನಗಂತೇಳಿ ನಿಮ್ಮ ಅಪ್ಪದನ್ಲ ಕಳ್ಸೇನ. ಎಲ್ಲ ಹಿರೇತಾನ ಈಗ ಆಕೆ ಕೈಯಾಗ ಕೊಡು, ಮುಗಿತ್ ತಗೋ. ನಾನು ನಿನಗೆ ಚಂಬ ಕೊಡ್ತಾ ಅಂತ. ಹೋಲ್ ಬಿಡಿ, ಈಗ ಬಂದು ಬಾ ಕುಂದ್ರು ಬಾ. ಹನ್ನೊಂದಳಿ ಅಂದ್ರು ಮೊಮ್ಮಕ್ಕಳು ಎಲ್ಲಿದಾವ ಇವ? ಇವ ಅವರು ಬರಕ್ಕೆ ಆಗಂಗಿಲ್ಲ ಅಂದ್ರ ಬಸ್ ಸ್ಟ್ಯಾಂಡಿಗೆ ಬಂದು ನನ್ನ ಬಸ್ ಹತ್ತಿಸಿ ಹೋದ್ರು. ನಾವು ಹುಡುಗರು ಅವರು ಸಾದರತಿ ಮನೆಗೆ ಹೋಗ್ಯಾವ. ಸಾಲ್ ಸುಟ್ಟಿ ಇತ್ತಲ್ಲ, ಹೋಲ್ ಬಿಡಂತೆ ನಾನು ಸುಮ್ಮ ಅಂದ್ಯವ. ಯಾಕ ಬಾಸುರಿಗೆವ ನೀನು ಏನು ಮಾಡ್ಲಿವ? ಇಬ್ರು ಹೆಣ್ಣು ಮಕ್ಕಳು ಮೊನ್ನೆ ಸಾಲ್ ಸುಟ್ಟಿ ಬಿಟ್ಟ ಅಂತೇಳಿ ಮೂರು ಮಕ್ಕಳನ್ನ ಕರ್ಕೊಂಡ್ಬಂದು ಜಾಂಡ ಊರಿ ಕುಂತರು. ನಮ್ಮ ಹಿರೇ ಮೈದ್ನಂತೆ ನೋಡಿ ಹಿರೇ ಬಾವ, ಆ ಬಾವನ ಮಕ್ಕಳು ಅವರು ಒಟ್ಟರು ಬಂದು ಜಾಂಡ ಊರಿದ್ರವ. ನಮ್ಮನ್ನ ನೌಕರಿದಾರ ಮನೆ ಕೊಟ್ಟಿದ್ರ. ನಮ್ದು ಯಾಕೆ ಹಣೆ ಬರ ಹಿಂಗತಿ ಆಕಿತ್ತು, ನಮ್ಮ ಊರಾಗ ಅಲ್ಲೇ ಸಿಗ್ಬಿದ್ದಿರ್ತೀವಿ, ಅದಕ್ಕೆ ಬಂದು ಒಟ್ಟರು ಇಲ್ಲೇ ಸಿಗ್ಬೀಳ್ತಾರ. ಆಕೆ ನಮ್ಮನೆಗೆ ನೀ ತನ್ನ ಕಟ್ಟಿ ತೆಗೆದಿತ್ತ ಹಾಕಂಗಿಲ್ಲ. ನೌಕರಿದವ ನಿಂತಲ್ಲ ಆಕಿ. ಎಲ್ಲಾನು ನಾನ ಮಾಡ್ಬೇಕು ಯವ್ವ, ಮಾಡಿ ಸಾಕಾಗ್ಬಿಟ್ಟತ್ ನೋಡ್ರಿ ಯವ್ವ. ಯವ್ವ ದೇವ್ರ, ದಿನ ಒಂದೊಂದು ಅಲ್ಲಿ ಏನೋ ಪಿಕ್ನಿಕ್ ಅಂತ ಹೋಗೋರು. ಅದು ಮಾಡಲಿ ಇದು ಮಾಡಲಿ ಅಂತೇಳಿ ಯವ್ವ ಸಾಕಾಗ್ಬಿಟ್ಟಿತ್ತೇವ ಯವ್ವ. ಕರೆ ಅಂದ್ರೆ ನಾನು ಅದಕ್ಕೆ ಮೊನ್ನೆ ಸೂಟಿ ಬರಲಿಲ್ಲ ಯವ್ವ, ಕಳಿಸ್ಲಿಲ್ಲ. ಇದು ನಮ್ಮತ್ತಿ ಪದುತಿ ಯವ್ವ, ಏನು ಮಾಡುದು? ಇನ್ನೊಂದಿಷ್ಟು ದಿನ ತಡ್ಕೊ. ಹೆಂಗಾರ ಮಾಡಿ ನಿನ್ನ ಭಾಳ ಸುದ್ದು ಮಾಡಿಸ್ತಾನೆ. ಏನು ಸುದ್ದು ಮಾಡ್ತೀಯ, ಏನು ಸುಡುಗಾಡ ನಡೆಯತ್ತ. ಬುತ್ತಿ ಪತ್ತಿ ತಂದಿಯೇನ ತೊಗೊಂಬ ಚಿಲ್ಲಾನ ತೆಗೆದು ಇಡ್ತೀನಿ ಬುತ್ತಿನ. ಮತ್ತೆ ಈ ಬಿಸಿಲು ದಿನಕ್ಕೆ ಮತ್ತೆ ಪಲ್ಲೆಗಿಲ್ಲಿ ಹಳಿಸಿಬಿಡುತ್ತೆ. ನಾ ಬುತ್ತಿ ಪತ್ತಿ ಮಾಡ್ಕೊಂಬರ್ಲಿಲ್ಲ ಯವ್ವ, ಹಂಗೆ ಬಂದುಬಿಟ್ಟೆ. ಒಂದು ಡಜನ್ ಬಾಳೆಹಣ್ಣು ತೊಗೊಂಡು ಯಾವ ಮಾಡ್ಕೊಲಿವ ಮನಿದಾಗ ಎಲ್ಲ ಮಾಡ್ಕೊಂಬರು ಹೊತ್ತಿಗೆ ತೇರು ಮೆಟ್ಟಿಗೆತ್ತಿ ಯಾವ ಅಡುಗೆ ಮಾಡ್ಕೊಂಬರ್ಲಿ? ಅಯ್ಯೋ ಶಿವನ, ಹಂಗೆ ಬಂದಿಯಾ? ಇರಲಿ ಬಿಡು. ನಾನು ಒಂದಿಷ್ಟು ಚಪಾತಿ ಮಾಡಿದ್ದೆ, ನೀ ಬರ್ತಿ ಅಂತೇಳಿ ಒಂದಿಟ್ಟು ಹಿಟ್ಟಿನ ನೋಡಿ ಮಾಡಿದ್ದೆ. ಕಿಪಿಸರಿ ಹೋಗಿಂದ ನನ್ನ ಸಸಿ ಹೋಗಿಂದ ಆತು. ಒಂದಿಟ್ಟು ನೀನ ಮಾಡ್ಕೊಂಬಂದಿ ಅಂತ ಹೇಳ್ತೀನಿ. ಅಯ್ಯ ಆಕಿ ಮುಂದೆ ಮತ್ತೆ ಸುಮಾರಲ್ಲನು ಮತ್ತೆ ಆಡ್ಕೊಂತಾಳ. ಮಗಳು ಅಲ್ಲಿದ್ದ ಇಲ್ಲಿಗೆ ನೋಡಕ್ ಬಂದಾಳ, ಏನೇನು ತಂದಿಲ್ಲ, ಬಡಿ ಕೈಲಿ ಬಂದಾಳ ಅಂತೇಳಿ ಮತ್ತೆ ಒಟ್ರ ಮುಂದೆ ಟಮ್ ಬಡಿತಾವ ಯಾವ. ಅದಕ್ಕೆ ಅವನ ತಂದಾಳ ಅಂತ ಹೇಳ್ತಾನೆ ಬಿಡು. ಇರ್ಲಿ ಬಿಡು. ನಾನು ಚಪಾತಿ ಮಾಡಿದ್ದೆ ಬೀಸಾತೇವ ಯವ್ವ. ನೀನು ಬರು ಹೊತ್ತಾಗೈತದು ಪಸೂತಿ. ಆಂಟಿ ಯಾವ ಬಂದ್ರಿ? ನಾನು ಬಂದು ಬಾತಾತ. ಯಾರು ಈಗ ಬಂದ್ರೆ ಅಂತ ಕೇಳಾರಿಲ್ಲ, ಮನೆಯಾಗ ಗತಿ ಇಲ್ಲ. ಇನ್ನು ನಮ್ಮ ಇತ್ತು ಬಾಯವ್ವ ಅಂತಂತು. ಅದ ಚಾ ಮಾಡ್ಕೊಡ್ತೀನಿ ಅಂತಂತು. ಬ್ಯಾಡ ಬಿಡಿಯವ್ವ ಅಂತ ಅಂದೆ. ನಿಮಗಂತ ಸೀರೆ ತರಕ್ ಹೋಗಿದ್ದೀವ್ರಿ. ನೀವು ಸೀರೆ ನೋಡ್ತೀರಿ? ನಾನು ಅಂಟೇರಿ ಚಾ ಮಾಡ್ಕೊಂಬರ್ತೀನಿ. ತುಂಬ ಇಲ್ಲಿ ಎಂತ ಸೀರೆ ತಂದಾಳ ನೋಡೋನು. ಇಲ್ಲಿವ ನೀರು ಕಡೆ ಈಗಿನ್ಯಾಗ ಸೀರೆ ತರಕ್ ಕಳ್ಸಿದ್ದೀನಿ ನೀನು? ಈಗ ಹಿರಿತನ ಕೊಟ್ಟು ಬಿಟ್ಟೇನು? ಇವ ಇಲ್ಲಿವ ನಿಮ್ಮಪ್ಪ ಮಾಡಿಟ್ಟೈತೆ ಅಂತ ಹೇಳಿಲ್ಲ. ಅದು ಏನು ಒಂದು ಹೋಗಿ 9 ಮಾಡಕತ್ತತಿ ಬಿಡ. ಏನು ಸೊಸಿ ಅಂದ್ರೆ ರೊಕ್ಕ ಬಡ್ಕೊಂಡು ಸಾಯ್ತೈತಿ ಎಲ್ಲ ನಿಮ್ಮಪ್ಪಂದ. ನಿಮ್ಮಪ್ಪ ಸದರ ಕೊಟ್ಟನ, ಅದಕ್ಕೆ ಹಂಗತಿ ಮಾಡ್ತಾ ಹಾಕಿ ಸೀರೆ ತೆಗಿ ಅಂತ ತಂದಾಳ ನೋಡು. ಬಿಸಿನದಾವು. ಅದ್ರ ಮ್ಯಾಗ ರೇಟ್ ಎಷ್ಟದ ನೋಡಿ ಸೀರೆ ಮ್ಯಾಗ? ಯೋಗಿ ಈ ಕೆಂಪು ಸೀರೆಗೆ 5,000 ರೂಪಾಯಿ. ಅದು ಇನ್ನೊಂದು ಹೆಸರು ಐತಿ ನೋಡಿ. ಎಷ್ಟು ಅದಕ್ಕೆ? ಅಯ್ಯೋ ಇದು ಎಷ್ಟು ಚಂದ ಐತಿ. ಅದು ಬರೀ 2,000 ರೂಪಾಯಿ ಬೇವ. ಅದು ನೋಡಕ್ ಮಾತ್ರ ಚಂದ ಐತಿ. 2,000 ರೂಪಾಯಿ ಹೌದಾ? ಇನ್ನೊಂದು ಐತಿ ನೋಡಿ, ಅದಕ್ಕೆ ಎಷ್ಟು ನೋಡು ಯವ್ವ. ಇದಕ್ಕೆ 10,000 ರೂಪಾಯಿ ಯವ್ವ. ಈ 10,000 ರೂಪಾಯಿ ಸೀರೆ ನಾನು ತೊಗೊಂತೀನಿ ಬೇ. ಹಂಗಾರ ಈ 10,000 ರೂಪಾಯಿ ಸೀರೆ ನೀ ತಗೋ, 5,000 ರೂಪಾಯಿ ಸೀರೆ ನಾ ತಗೊಂತೀನಿ. ಅದು 2,000 ರೂಪಾಯಿ ಸೀರೆ ಹುಚ್ಚಿ ಕೊಡೋಣಂತ. ಆಟ ಮಾಡೋಣ ತಗೋ. ಎತ್ತಿ ಹಾಲು ಹೊಡೆದ್ಬಿಟ್ಟವ. ಇರೋಲ್ದಕ್ ಬಿಡು. ಚಂದಾಗ ಹಾಲು ಕಾಯಿಸಿದ್ದೆ ಅಂದ್ರೆ ಅವ್ಯಾ ಕುಡಿತಿದ್ದು. ಬಿಸಿಲು ದಿನಕ್ಕೆ ಮತ್ತೆ ಹೊಡೆದು ಹಾಕೋ ಹಾಲು. ಪ್ಯಾಟಿ ಹೋಗೋದೈತಂತೆ ಕುಣ್ಕೊಂತ ಹಂಗ ಹೋಗಿ ಚಂದಾಗ ಹಾಲು ಕಾಸ್ಲಾರ್ದ ಅದಕ್ಕೆ ಹೊಡೆದಾವು. ಎತ್ತಿ ಸೀರೆ ಹೆಂಗದಾವು? ಸುಮಾರಾಗಿದಾವು. ಅವೇನು ಅಂತ ಹೇಳ್ಕೊಳಂಗಿಲ್ಲ. ಇದು ಹಸಿರಂದು ನಿಮ್ಮ ಅಂಟಿ ತಗೊಂಡಾಳ. ಇದು ಕೆಂಪಂದು ನನ್ನ ಮಕ್ಕಕ್ಕೆ ಹೋಗ್ತೈತೆ ಅಂದ್ಲು. ಅದೈತೆ ನೋಡಿ ನನ್ನ ಹಸಿರ, ಅದು ನೀನ ತೊಗೊಂಡ್ಬಿಡು. ನೀವು ಬಿಟ್ಟು ತೊಗೊಂತೀನಿ ಬಿಡ್ರತಿ. ಯತಿ ಇದು ಕಡಿಮೆ ರೇಟ್ ಐತೆ ಅಂತ ಹೇಳಿ ತೊಗೊಂಡೇನೆ. ಹೆಂಗೆ ಮತ್ತೆ? ಈವ ಹಂಗೇನಿಲ್ಲ, ನನಗೆ ಇವು ಕಲರ್ ಇದ್ದಿದ್ದಿಲ್ಲ. ಅಂಥ ಕಲರ್ ಐತೆ ನನ್ನ ಹತ್ರ. ಅದಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಅವಾಗ ಅದು ಆಕೆ ಮಕ್ಕಕ್ಕೆ ಒಪ್ಪಂಗಿಲ್ಲ. ಅದಕ್ಕೆ ನಾನು ಬ್ಯಾಡ ಅಂದೆ. ನಿನ್ನ ಮಕ್ಕಕ್ಕೆ ಅದು ಒಪ್ಪತ್ತು ತಗೋ, ಹಂಗೇನಿಲ್ವಾ? ನಾವು ರೊಕ್ಕಕ್ಕೆ ಬೆಲೆ ಕೊಡೋರಲ್ಲ. ಹೋಗ ಬರೀ ಮಾತು ಹೇಳೋದಾತ. ಒಂದಿಟ್ಟು ತಾಟ ಹಚ್ಚೋಗು.
ಹುಡುಗಿ ಹಸ್ಕೊಂಡ್ ಬಂದತಿ ಹ್ಞೂ ಐತಿ ಸುಮ್ಮನೆ ಮುಖ ಮುಚ್ಕೊಂಡ್ ತಗೊಂಡಲ್ಲ ನಿನ್ ಸೊಸಿ ನೀವ್ ಹಿಂಗತಿ ಮಾಡ್ತೀರಂತ ಗೊತ್ತಿತ್ತು ತಾಯಿ ಮಗಳು ನೀವು ಬಟ್ಟಿಗೆ ಬೆಲೆ ಕೊಡೋರಲ್ಲ ನೀವು ಏನ್ ನೋಡಿದ್ರು ರೇಟ್ ನೋಡಿ ಮುಂದಿನ ಕೆಲಸ ನಿಮ್ದು ಅಂತ ಗೊತ್ತಿತ್ತು ನನಗೆ ನೀವು ಒಟ್ಟ ಬಟ್ಟಿ ನೋಡಂಗಿಲ್ಲ ಮೊದ್ಲಿಗೆ ರೇಟ್ ನೋಡ್ತೀರಂತ ಗೊತ್ತಿದ್ದನ ಕಾಸ್ಟ್ಲಿ ಸೀರೆ ನಾ ತಗೊಂಡೆ ಅದನ್ನ ರೇಟ್ ಎಲ್ಲ ಬದಲಾಯಿಸ್ಬಿಟ್ಟೆ ಕಾಸ್ಟ್ಲಿ ಸೀರೆ ನನಗೆ ಕಡಿಮೆ ರೇಟಿನ ಸೀರೆ ನಿಮಗೆ ಹೆಂಗೆ ತಾಯಿ ಮಗಳಿಗೆ ತಲೆನೇ ಇಲ್ಲ ನಮ್ ತಲೆ ಎಷ್ಟು ಓಡ್ತತ್ ನೋಡು ನೀವ್ ಹೆಂಗಂತೇಳಿ ನನಗ ಚಂದ ಗೊತ್ತಿತ್ತು ಅದಕ್ಕ ರೇಟ್ ಎಲ್ಲ ಮ್ಯಾಗ ಅಂಟಿಸಿರ್ತಾರಲ್ಲ ಅವನ್ನೆಲ್ಲ ರೇಟ್ ತೆಗ್ದ ಆ ಸೀರೆ ಈ ಸೀರೆಗೆ ಈ ಸೀರೆ ಆ ಸೀರೆಗೆ ಚೇಂಜ್ ಮಾಡ್ಬಿಟ್ಟೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ಸ್ ಕೊಡ್ರಿ ಹಂಗ ಮತ್ತೆ ಕಮೆಂಟ್ ಮಾಡ್ರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಾರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ